everyone, welcome back to our channel Chandra's Home World. Most of the ladiesಗೆ ವೀಕ್ ಡೇಸ್ ಅಲ್ಲಿ ಬೆಳಗಿನ ಮಾರ್ನಿಂಗ್ ತುಂಬಾ ಹರಿಬರಿಯಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ ಪ್ಯಾಕಿಂಗ್ ಇರ್ಬೋದು, ಮನೆ ಕೆಲಸಗಳ ಜೊತೆ ಅವರ ರೆಡಿ ಮಾಡಿಸುವಂಥದ್ದು, ಹಸ್ಬೆಂಡ್ ಆಫೀಸ್ಗೆ ಹೋದ್ರೆ ಅವ್ರಿಗೆ ಬೇಕಾಗಿರುವಂಥ ತಯಾರಿ. ನಾವು ವರ್ಕಿಂಗ್ ವುಮೆನ್ ಅಂದರೆ ತುಂಬ ಹೆಕ್ಟಿಕ್ ಆಗಿರುತ್ತೆ, ಹೇಳೋಕ್ಕೆ ಆಗಲ್ಲ. ಬಟ್ ನಮ್ಮ ಮನೆಯಲ್ಲಿ ವೀಕ್ ಡೇಸ್ಗಿಂತ ವೀಕೆಂಡಲ್ಲೇ ಸ್ವಲ್ಪ ಮಾರ್ನಿಂಗ್ಸ್ ಹರಿಬರಿ ಇರುತ್ತೆ. ತೀರಾ ಗಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಒಂದು ಪ್ಲೆಸೆಂಟ್ ಆಗಿರುವಂಥ ಮಾರ್ನಿಂಗ್ ರೊಟೀನ್ ಆದರೂ ಕೂಡ ಸ್ವಲ್ಪ ಬೇಗ ಎದ್ದೇಳೋವಂಥದ್ದು ರಜಾ ಇರೋವಂಥ ದಿನಗಳಲ್ಲಿ, ಅಂದರೆ ವೀಕೆಂಡ್ಸಲ್ಲೇ ಅಂತಲೇ ಹೇಳ್ಬೋದು. ಅದು ಯಾಕೆ ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಯೂಶುವಲಿ ವೀಕೆಂಡ್ಸಲ್ಲಿ 2 ದಿನ ಕೂಡ ಬೇಗನೆ ಎದ್ದೇಳ್ತಿರ್ತೀವಿ. ಅದಕ್ಕೆ ಆದಂಥ ಕಾರಣ ಇದೆ. ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಈಗ ಆಲ್ಮೋಸ್ಟ್ ಮಾರ್ನಿಂಗ್ ರೊಟೀನ್ ಎಲ್ಲನೂ ಮುಗ್ದಿದೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಇಲ್ಲಿ ವ್ಲಾಗ್ನ ಶೂಟ್ ಮಾಡ್ಕೊಳ್ತಾ ಇರೋವಂಥದ್ದು. ಲೆಫ್ಟ್ ಓವರ್ ಫುಡ್ ಎಲ್ಲನೂ ಸ್ಮಾಲ್ ಬೌಲ್ಸ್ಗೆ ಹಾಕಿ ಉಳಿದಿರುವಂಥ ಪಾತ್ರೆನೆಲ್ಲ ತೊಳೆಯೋಕ್ಕಾಗ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋಸಲ್ಲಿ ರಾಗಿ 3-in-1 ಬ್ಯಾಟರ್ನ ಶೇರ್ ಮಾಡಿದ್ದೆ. ಅಂದರೆ ದೋಸೆ, ಉತ್ತಪ್ಪಂ, ಪಡ್ಡು ಎಲ್ಲನೂ ಅದರಲ್ಲೇ ಮಾಡ್ಕೊಳ್ಬೋದು, ಇಡ್ಲಿ ಕೂಡ ಮಾಡ್ಕೊಳ್ಬೋದು ಅಂತ. ಸೊ ಇವತ್ತಿನ ದಿನ ನಾನು ಬ್ರೇಕ್ಫಾಸ್ಟ್ಗೆ ಇಡ್ಲಿನ ಮಾಡಿದ್ದೆ, ಅದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಬ್ಯಾಟರ್ ಸ್ವಲ್ಪ ಉಳಿದಿತ್ತು, ಅದನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದರಿಂದ ಉತ್ತಪ್ಪಂ ಇರ್ಬೋದು ಅಥವಾ ಪಡ್ಡು ಎಲ್ಲನೂ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಕಂಪೇರ್ ಟು ನಾರ್ಮಲ್ ಆಗಿ ನಾವು ಅಕ್ಕಿಯಿಂದ ಮಾಡುವಂತಹ ರೆಸಿಪೀಸ್ಗಿಂತ ಈ ಥರ ರಾಗಿನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಕ್ಯಾಲ್ಶಿಯಂ ಇರ್ಬೋದು ಅಥವಾ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಮತ್ತು ಟೇಸ್ಟ್ ವೈಸ್ ಕೂಡ ತುಂಬ ಸೂಪರಾಗಿ ಬರುತ್ತೆ. ಸ್ಪಾಂಜಿಯಾಗಿ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಳ್ಬೋದು. ನೀವು ಯಾರಾದರೂ ಆ ಬ್ಯಾಟರ್ ರೆಸಿಪಿನ ನೋಡಿಲ್ಲ ಅನ್ನೋದಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಶಾರ್ಟ್ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈಗ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಆದಷ್ಟು ನಾನು ವೆನಿಗರ್ ಬೇಸ್ಡ್ ಲಿಕ್ವಿಡ್ಸ್ನೇ ಯೂಸ್ ಮಾಡ್ತೀನಿ. ಆ ಲಿಕ್ವಿಡ್ನ ಸ್ಟವ್ ಮೇಲೆಲ್ಲನೂ ಸ್ಪ್ರೇ ಮಾಡಿ ಮೈಕ್ರೋಫೈಬರ್ ಕ್ಲಾತಿಂದ ಎಲ್ಲದನ್ನು ನೀಟಾಗಿ ಒರೆಸ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೇ ಆದಷ್ಟು ಸ್ಟವ್ ಮತ್ತು ಕೌಂಟರ್ನ ನೀಟಾಗಿ ಇಟ್ಕೊಂಡೆ ಅಡುಗೆ ಮಾಡೋದ್ರಿಂದ ಕ್ಲೀನಿಂಗ್ಗೆ ಜಾಸ್ತಿ ಟೈಮ್ ಬೇಕಾಗಿರಲ್ಲ. ಅಡುಗೆ ಮಾಡುವಾಗ ಸ್ಟವ್ ಮತ್ತು ಕೌಂಟರ್ ನೀಟಾಗಿರೋದಕ್ಕೋಸ್ಕರ ನಾನು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಐ ಕಾರ್ಡಲ್ಲಿ ಬೇಕಾದರೆ ಅದರ ಲಿಂಕ್ನ ಕೊಟ್ಟಿರ್ತೀನಿ. ಈಗ ತೊಳಿಬೇಕಾಗಿರುವಂಥ ಪಾತ್ರೆನ ಬರೀ ನೀರಿಂದನೇ ಒಂದ್ಸತಿ ತೊಳೆದ್ಬಿಟ್ಟು ಸೈಡ್ಗಿಟ್ಟು ಆಮೇಲೆ ನಾನು ಕೌಂಟರ್ನ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಯಾವಾಗಲೂ ನೀಟಾಗಿರಬೇಕು ಅಂದರೆ ಅಡುಗೆ ಆಗಿದ್ದ ಕೂಡಲೇ ಈ ಬೇಸಿಕ್ ಕ್ಲೀನಿಂಗ್ ರೂಲ್ಸ್ನ ಫಾಲೋ ಮಾಡೋದಾದರೆ ಅಡುಗೆ ಮನೆ ಡ್ರೈ ಆಗಿರುತ್ತೆ, ಸಣ್ಣ ಸಣ್ಣ ಸೊಳ್ಳೆ ಬರ್ದಿರ ಇರುತ್ತೆ, ನೋಡೋಕ್ಕೂ ಕೂಡ ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿರುತ್ತೆ. ಇಡ್ಲಿ ಬ್ಯಾಟರ್ ಇದ್ದಿದ್ದಂಥ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನ ಪ್ಲಾಂಟ್ಸ್ಗೆ ಹಾಕ್ತಾ ಇದ್ದೀನಿ. ಇದು ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ. ಪಾತ್ರೆ ತೊಳೆಯೋದು ಒಂದು ಬೋರಿಂಗ್ ಕೆಲಸ ಅಂತ ಫೀಲ್ ಆಗೋರು ಇದ್ದರೆ ನಿಮಗೆ ಒಂದು ಒಳ್ಳೆ ಟ್ರಿಕ್ನ ಹೇಳ್ತೀನಿ. ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಇದು 100% ವರ್ಕ್ ಆಗುತ್ತೆ. ಮಿಲ್ಕ್ನ ಬಾಯ್ಲ್ ಆಗೋಕ್ಕೆ ಇಟ್ಟು ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನಾನು ಪಾತ್ರೆಗಳನ್ನ ವಾಶ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ದೋಸೆ, ಇಡ್ಲಿ ಈ ಥರದ ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಗ ಕಾಫಿ ಕುಡಿಯೋ ಅಭ್ಯಾಸ ತುಂಬ ಜನರಿಗೆ ಇದ್ದೇ ಇರುತ್ತೆ. ಕಾಫಿ ಕುಡಿಯೋದನ್ನು ಸ್ಕಿಪ್ ಮಾಡೋ ಬದಲಾಗಿ ಡಿಲೇ ಮಾಡ್ಬೋದು. ಆ ಒಂದು ಮಿಲ್ಕ್ ಬಾಯ್ಲ್ ಆಗೋ ಪೀರಿಯಡಲ್ಲಿ ನಾವು ಈ ಥರದ ಪಾತ್ರೆಗಳನ್ನು ನೀಟಾಗಿ ವಾಶ್ ಮಾಡಿ ಕೂಡ ಇಟ್ಕೊಳ್ಬೋದು. ಕಾಫಿ ಕುಡಿಯೋ ಆ ಥರದಲ್ಲಿ ಇದನ್ನೆಲ್ಲ ಕೂಡ ಗೊತ್ತಿಲ್ಲದಿರೇ ಬೇಗ ಫಿನಿಶ್ ಮಾಡ್ಕೊಳ್ತೀವಿ. ಕಾಫಿ ಕುಡಿದ್ಮೇಲೂ ಕೂಡ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಬೋದು. ಬಟ್ ಕಾಫಿ ಕುಡಿಯೋಂಥ ಆ ಟೈಮ್ ಪೀರಿಯಡಲ್ಲಿ ಒಂದು ರೆಸ್ಟ್ ಮೂಡಲ್ಲಿ ಇದ್ಬಿಡ್ತೀವಿ. ಆ ರೆಸ್ಟ್ ಮೂಡ್ ಸ್ವಲ್ಪ 5ರಿಂದ 10 ನಿಮಿಷ, 10 ನಿಮಿಷದಿಂದ ಹಾಫ್ ಆನ್ ಅವರ್, 1 ಅವರ್ ಕೂಡ ಹೋಗ್ಬೋದು. ಅದ್ರ ಬದಲಾಗಿ ಮೊದಲು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಾಫಿ ಕುಡಿಯೋದಾದರೆ ಆ ಟೈಮಲ್ಲಿ ನಾವು 5 ನಿಮಿಷದಿಂದ 15 ನಿಮಿಷ, ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡ್ರು ಕೂಡ ಯಾವುದೇ ರೀತಿ ಕೆಲಸಗಳು ಡಿಸ್ಟರ್ಬ್ ಆಗದಿರ ಇರುತ್ತೆ. ಕಿಚನ್ ಎಷ್ಟು ಡ್ರೈ ಆಗಿರುತ್ತೋ ಅಷ್ಟು ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಕಾಫಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ಸ್ಟೆಂಟ್ ಪೌಡರ್ನ ಯೂಸ್ ಮಾಡ್ತೀನಿ. ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಪೌಡರ್ಗೆ ಎಡಿಟ್ ಆಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಅಬ್ಸರ್ವ್ ಮಾಡಿದ್ರಲ್ಲ, ಅಡುಗೆ ಮನೆ ನೀಟಾಗಿದೆ. ಈಗ ಕಾಫಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅಡುಗೆ ಮನೆ ಮೆಸ್ಸಿಯಾಗೆ ಇಟ್ಕೊಂಡು ಕಾಫಿ ಕುಡಿಯೋಣ ಅಂದರೂ ಅದೇ ಒಂದು ಥಿಂಕಿಂಗ್ ಅಥವಾ ಆ ಪಿಕ್ಚರ್ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಅದರಿಂದ ಸ್ವಲ್ಪ ಸ್ಟ್ರೆಸ್ ಆಗಿ ಕೂಡ ಫೀಲ್ ಆಗ್ತೀವಿ.
ನಿಮ್ಮಲ್ಲಿ ರೀಸೆಂಟಾಗಿ ತುಂಬ ಜನ ಕೇಳ್ತಾ ಇದ್ದೀರಾ, ಇಷ್ಟೊಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರಲ್ಲ, ಯಾವಾಗ ರೆಸ್ಟ್ ತೊಗೊಳ್ತೀರಾ, ಮಧ್ಯಾಹ್ನ ಮಲ್ಕೊಳ್ತೀರಾ ಇಲ್ವಾ ಅಂತ. ಬ್ರೇಕ್ಫಾಸ್ಟ್ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಒನ್ಸ್ ನಾನು ಕಾಫಿ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಈ ಟೈಮಲ್ಲಿ ನಾನು ಏನಾದರೂ ಯೂಟ್ಯೂಬ್ಗೆ ಸಂಬಂಧಪಟ್ಟಿರುವಂಥ ವರ್ಕ್ಸ್ ಇದ್ರೂ ಕೂಡ ನನ್ನ ಮೈಂಡಲ್ಲೇ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಿರ್ತೀನಿ, ಯಾವ್ಯಾವ ಕಂಟೆಂಟ್ನ ಶೂಟ್ ಮಾಡ್ಕೊಳ್ಬೇಕು ಅಂತ. ಅದು ಬಿಟ್ಟರೆ ಮಧ್ಯಾಹ್ನ ಮಲಗುವಂಥ ಅಭ್ಯಾಸ ಏನಿಲ್ಲ, ಜಸ್ಟ್ ನಾನು ಬ್ಯಾಕ್ ರೆಸ್ಟ್ ಮಾಡ್ತೀನಿ ಅಷ್ಟೇ. ಅಂದರೆ ಬ್ಯಾಕಿಗೆ ರೆಸ್ಟ್ ಕೊಟ್ಕೊಳ್ತಾ ಸೊ ಆ ಒಂದು ಪೊಸಿಷನಲ್ಲೇ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ಏನಾದರೂ ಕಂಟೆಂಟ್ನ ನೋಟ್ ಡೌನ್ ಮಾಡ್ಕೊಳ್ಳೋ ಅಂಥದ್ದು, ಇಲ್ಲ ಯಾವುದಾದ್ರೂ ವೀಡಿಯೋಸ್ ಏನಾದರೂ ನೋಡಬೇಕು ಸೋಷಿಯಲ್ ಮೀಡಿಯಾನ ಅನ್ನೋದಾದರೆ ಈ ಟೈಮಲ್ಲಿ ನಾನು ನೋಡ್ತಾ ಇರ್ತೀನಿ. ಬಟ್ ಇವತ್ತಿನ ದಿನ ಆ ಟೈಮ್ ಕೂಡ ಸಿಗಲಿಲ್ಲ. ಯೂಶ್ವಲಿ ನಾನು ಬಟ್ಟೆನ ಬೆಳಗ್ಗೆನೇ ವಾಶ್ಗೆ ಹಾಕ್ಬಿಡ್ತೀನಿ. ಬಟ್ ಬೆಳಗಿನ ಜಾವ ಸ್ವಲ್ಪ ಮೋಡ ಎಲ್ಲ ಇತ್ತು, ಮಳೆ ಬರೋ ಥರ ಇತ್ತು. ಸೊ ಅದಕ್ಕೋಸ್ಕರ ಈ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿರಲಿಲ್ಲ. ಈಗ ಈ ಬೆಡ್ ಸ್ಪ್ರೆಡ್ನೆಲ್ಲನೂ ವಾಶ್ಗೆ ಹಾಕೋದಕ್ಕೋಸ್ಕರ ತೆಗಿತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ 10:30 ಏನೋ ಆಗಿದೆ. ಸೊ ಈಗ ಹಾಕಿದ್ರೆ 11:30, 12 ಅಷ್ಟರಲ್ಲಿ ವಾಶ್ ಆಗುತ್ತೆ. ಅವಾಗ ಒಣಗಾಕೋದು ಕೂಡ ಇದೆಲ್ಲ ಸ್ವಲ್ಪ ತೆಳ್ಳಗಿರೋ ಕಾರಣ ಬೇಗ ಒಣಗುತ್ತೆ ಅನ್ನೋದ್ರಿಂದ. ಬಟ್ಟೆಗಳನ್ನ ಮಿಷಿನಲ್ಲಿ ವಾಶ್ ಮಾಡುವಾಗ ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಲಾಂಡ್ರಿ ಟಿಪ್ಸ್ ಅನ್ನೋ ಒಂದು ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಡೀಟೇಲ್ ವಿಡಿಯೋಸ್ ಸಿಗುತ್ತೆ. ಯಾವ್ಯಾವ ಬಟ್ಟೆಗಳನ್ನ ಯಾವ ಥರ ವಾಶ್ ಮಾಡಬೇಕು, ಬ್ಲಾಂಕೆಟ್ಸ್ ಇರ್ಬೋದು, ಟವಲ್ಸ್ ಇರ್ಬೋದು, ಫ್ಲೋರ್ ಮ್ಯಾಟ್ಸ್ ಇರ್ಬೋದು, ಇನ್ನು ಡೈಲಿ ವೇರ್ ಕ್ಲಾತ್ಸ್ನ ಕೂಡ ಯಾವ ಥರ ವಾಶ್ ಮಾಡಬೇಕು, ವಾಷಿಂಗ್ ಮಿಷಿನ್ನ ಯಾವ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕು, ಯಾವ ಥರ ಅದನ್ನು ಮೇಂಟೈನ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ ಎಲ್ಲ ಕೂಡ ನಿಮಗೆ ಆ ವಿಡಿಯೋಸಲ್ಲಿ ಸಿಗುತ್ತೆ. ಬೆಳಗ್ಗೆ ವಾಕಿಂಗಿಂದ ಬಂದಿದ್ದ ಕೂಡಲೇ ನಾನು ಒಂದು ಬ್ಲಾಂಕೆಟ್ನ ವಾಶ್ಗೆ ಹಾಕಿದ್ದೆ. ಅದಾದಮೇಲೆ ಇದು ಸೆಕೆಂಡ್ ರೌಂಡ್ ವಾಶ್ಗೆ ಹಾಕ್ತಾ ಇರೋವಂಥದ್ದು. ಫಸ್ಟ್ ನಾನು ಅದನ್ನು ಈಗ ಒಣಗಾಕ್ಬಿಡ್ತೀನಿ. ಟೆರೇಸಲ್ಲಿ ಅರ್ಧಕ್ಕೆ ಹೆಂಚಾಕಿರೋ ಕಾರಣ ಎಲ್ಲ ಟೈಮಲ್ಲೂ ಕೂಡ ಬಟ್ಟೆಗಳ ಮೇಲೆ ಬಿಸಿಲು ಡೈರೆಕ್ಟಾಗಿ ಬೀಳಲ್ಲ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಬೆಳಗಿನ ಜಾವನೇ ಬಟ್ಟೆಗಳನ್ನ ಒಣಗಾಕಕ್ಕೆ ಟ್ರೈ ಮಾಡ್ತಿರ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಲಾಂಕೆಟ್ನ ನಾನು ಯಾವ ಥರ ಒಣಗಾಕಿದ್ದೀನಿ ಅಂತ. ಅರ್ಧಕ್ಕೆ ಬಿಸಿಲು ಬೀಳ್ತಾ ಇದೆ, ಇನ್ನು ಅರ್ಧ ಬ್ಲಾಂಕೆಟ್ಗೆ ಬಿಸಿಲು ಬೀಳ್ತಿಲ್ಲ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ನಾನು ಅದನ್ನು ಶಿಫ್ಟ್ ಮಾಡ್ಕೊಳ್ತೀನಿ. ಇನ್ನು ಟೆರೇಸಲ್ಲಿ ಏನಾದರೂ ಹಾರ್ವೆಸ್ಟಿಂಗ್ಗೆ ರೆಡಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸ್ಟ್ರಾಬೆರೀಸ್ ಎಲ್ಲ ಚೆನ್ನಾಗಿ ಹಣ್ಣಾಗಿತ್ತು. ಇನ್ನು ಪಾಲಕ್ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಯಾವಾಗಾದ್ರೂ ಕಟ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಯಾವ್ಯಾವ ಪಾಟಲ್ಲಿ ಪಾಲಕ್ ಎಲ್ಲಾನು ಹಾರ್ವೆಸ್ಟಿಂಗ್ಗೆ ರೆಡಿ ಇದೆ ಅಂತ ಚೆಕ್ ಮಾಡ್ತಿದ್ದೀನಿ. ಇನ್ನು ನಿಮ್ಮಲ್ಲಿ ತುಂಬ ಜನ ಕೇಳ್ತಿರ್ತೀರಾ ಸ್ಟ್ರಾಬೆರಿ ಗಿಡಗಳನ್ನ ಯಾವ ಥರ ಬೆಳೆಸಿದ್ರಿ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಥರ ನಿಮಗೆ ರೂಟ್ಸ್ ಅನ್ನೋದು ಬರುತ್ತೆ, ಅಂದರೆ ಬ್ರಾಂಚಸ್ ಅನ್ನೋದು ಬರುತ್ತೆ. ಅದನ್ನು ಕಟ್ ಮಾಡಿ ಮಣ್ಣಲ್ಲಿ ಇಡೋದಾದರೆ ಸ್ಟ್ರಾಬೆರಿ ಗಿಡಗಳು ಈಸಿಯಾಗಿ ಗ್ರೋ ಆಗುತ್ತೆ. ಫಸ್ಟ್ ನಾನು ಒಂದು ಗಿಡನ ನಾರ್ಮಲ್ಲಾಗಿ ಈ ಸ್ಟ್ರಾಬೆರಿ ಮೇಲೆ ಸೀಡ್ಸ್ ಇರುತ್ತೆ ಅಲ್ವಾ, ಅದರಿಂದನೇ ಬೆಳೆಸಿದ್ದೆ. ಒಂದು ಗಿಡದಿಂದ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಎಷ್ಟೊಂದು ಗಿಡಗಳಾಗಿದೆ ಅಂತ. ಸೀಸನ್ ಬಂದಾಗೆಲ್ಲ ಕೂಡ ಎಕ್ಸ್ಟ್ರಾ ಬ್ರಾಂಚಸ್ ಅನ್ನೋದು ಗ್ರೋ ಆಗ್ತಾ ಹೋಗುತ್ತೆ. ಅದು ಕೂಡ ಒಂದು ರೀತಿ ಬಳ್ಳಿ ಥರ ಬರ್ತಾ ಇರುತ್ತೆ. ಆ ಬಳ್ಳಿಯಲ್ಲಿ ರೂಟ್ಸ್ ಇರೋ ಥರ ನೋಡಿಕೊಂಡು ಕಟ್ಟಿಂಗ್ಸ್ ಮಾಡಿಕೊಂಡು ಆ ಕಟ್ಟಿಂಗ್ಸ್ನ ಮಣ್ಣಲ್ಲಿ ನೆಡೋದಾದರೆ ಸ್ಟ್ರಾಬೆರಿ ಗಿಡಗಳು ಈಸಿಯಾಗಿ ಗ್ರೋ ಆಗುತ್ತೆ. ಇಲ್ಲಿ ನೋಡ್ತಾ ಇರೋವಂಥದ್ದು ಫರ್ಮೆಂಟೆಡ್ ವಾಟರು. ನಾನು 2 ಡೇಸ್ ಬ್ಯಾಕು ಇಡ್ಲಿ ದೋಸೆ ಬ್ಯಾಟರ್ ಮಾಡಿದ್ದೆ ಅಲ್ವಾ. ಬ್ಯಾಟರ್ ಮಾಡಬೇಕಾದ್ರೆ ಅಕ್ಕಿ ಆ ಕಾಳುಗಳೆಲ್ಲನೂ ತೊಳೆದಿರೋಂಥ ನೀರನ್ನ ಫರ್ಮೆಂಟ್ ಮಾಡಿ ಅದನ್ನು ಗಿಡಗಳಿಗೆ ಹಾಕ್ತೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ರಾಗಿ ಇಡ್ಲಿ ಮಾಡಿದ್ದೆ ಅಂತ ಹೇಳಿದೆ ಅಲ್ಲ, ನೋಡ್ತಾ ಇರ್ಬೋದು ನೀವು. ತುಂಬ ಸ್ಪಾಂಜಾಗಿ ತುಂಬ ಸಾಫ್ಟಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಕಮ್ಮಿ ಕೂಡ ಫಿಲ್ಲಿಂಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಮಸೊಪ್ಪು ಕೂಡ ಮಾಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಮಧ್ಯಾಹ್ನಕ್ಕೂ ಕೂಡ ಅದಕ್ಕೇ ಮುದ್ದೆ ಅಥವಾ ನಾವು ರೈಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಇನ್ನು ಈಗ ವೀಕ್ ಡೇಸಲ್ಲಿ ಯಾಕೆ ಗಡಿಬಿಡಿಯಾಗಿರುತ್ತೆ, ಬೇಗ ಎದ್ದೇಳ್ತೀವಿ ಅಂತ ಹೇಳ್ತೀನಿ. ಯೂಶ್ವಲಿ ವೀಕ್ ಡೇಸಲ್ಲಿ ಆದರೆ ಡ್ರೈವಿಂಗ್ಗೆ ನನಗೆ ಟೈಮ್ ಸಿಗೋದಿಲ್ಲ. ಅದೇ ವೀಕೆಂಡ್ಸ್ ಎಲ್ಲ ಆದರೆ ಕಲ್ತಿರೋಂಥ ಡ್ರೈವಿಂಗ್ನ ಮರೀದಿರ ಒಂದು ರೌಂಡ್ ಹಾಕ್ಬೋದು. ಅದ್ರ ಜೊತೆಗೆ ವಾಕಿಂಗ್ ಕೂಡ ಆಗುತ್ತೆ ಅನ್ನೋದ್ರಿಂದ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ವಾಕಿಂಗು ಡ್ರೈವಿಂಗ್ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ತಯಾರಿ ಮಾಡಿ ತಿಂಡಿ ಆದಮೇಲೆ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಇರುವಂಥದ್ದು. ನಿಮಗೆ ಅರ್ಲಿ ಮಾರ್ನಿಂಗ್ ಸಂಬಂಧಪಟ್ಟಿರುವಂಥ ವೀಡಿಯೋ ಬೇಕು ಅನ್ನೋದಾದರೆ ಈಗಾಗಲೇ ನಾನು ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೇ ತರಕಾರಿ ಎಲ್ಲ ಕೂಡ ತೊಗೊಂಡು ಬಂದಿದ್ವಿ. ಅದನ್ನು ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಫ್ರಿಜ್ನ ಒಂದು ಸತಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ಟೋರ್ ಮಾಡೋಣ ಅನ್ನೋದ್ರಿಂದ ಜಸ್ಟ್ ನಾನು ವೈಪ್ಸ್ ಯೂಸ್ ಮಾಡ್ತೀನಲ್ಲ ಅದರಿಂದನೇ ಒಂದು ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕೆಲವೊಂದು ಕೆಲಸಗಳಿಗೆಲ್ಲ ಹೆಲ್ಪರ್ ಬರ್ತಾರೆ. ಅವತ್ತಿನ ದಿನ ಅವರು ಲೀವಲ್ಲಿದ್ದರು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ಇದನ್ನೆಲ್ಲ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಮಾರ್ನಿಂಗ್ ಅವರು ಬ್ರೂಮಿಂಗ್ ಮಾಡಬೇಕಾದ್ರೇ ಕೆಲವೊಂದು ಬೇಸಿಕ್ ಡಸ್ಟಿಂಗ್ಸ್ ಎಲ್ಲ ಕೂಡ ಮಾಡಿಬಿಡ್ತಾರೆ. ಯೂಶ್ವಲಿ ಸೆಂಟರ್ ಟೇಬಲ್ ಕೆಳಗಡೆ ನ್ಯೂಸ್ ಪೇಪರ್ಸ್ ಎಲ್ಲ ಇಡ್ತಾ ಇರ್ತೀವಿ. ಜಸ್ಟ್ 1-2 ಪೇಪರ್ಸ್ ಮಾತ್ರ ಇಟ್ಟು ಉಳಿದಿರೋದೆಲ್ಲ ಕೂಡ ನಾನು ಸ್ಟೋರೇಜಲ್ಲಿ ಇಡ್ತೀನಿ.
ಸೆಂಟರ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಈ ಒಂದು ಕಾರ್ನರ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟೀಮರ್ನ ಯೂಸ್ ಮಾಡಿದ್ವಿ, ಅದನ್ನು ಎತ್ತಿಟ್ಟಿರಲಿಲ್ಲ. ಅದನ್ನು ಆ ಬಾಕ್ಸಲ್ಲೇ ಹಾಕಿಬಿಟ್ಟು ನೀಟಾಗಿ ಸ್ಟೋರೇಜಲ್ಲಿ ಇಡ್ತೀನಿ. ಯೂಶ್ವಲಿ ನಾನು ಮಾಡೋವಂಥ ಕೆಲಸಗಳಲ್ಲಿ ನಾನು ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಚೆಕ್ ಮಾಡಿಕೊಂಡು ಆ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ನಾನು ಉಳಿದಿರೋಂಥ ಕೆಲಸಗಳನ್ನ ಸ್ವಲ್ಪ ಡಿಲೇ ಆದರೂ ಲೇಟ್ ಆದರೂ ಕೂಡ ಮಾಡ್ಕೊಳ್ತೀನಿ. ಬಟ್ಟೆ ಒಣಗಾಕುವಂಥದ್ದು, ಅಡುಗೆ ಮನೆ ಕ್ಲೀನ್ ಮಾಡೋವಂಥದ್ದು ಇದೆಲ್ಲ ಕೂಡ ಅರ್ಲಿ ಮಾರ್ನಿಂಗೇ ಮುಗಿಸ್ಕೊಂಡು ಬಿಡ್ತೀನಿ. ಆವಾಗ ಆ ಕೆಲಸಗಳು ಮುಗಿದ್ಬಿಟ್ರೆ ಒಂದು ರೀತಿ ಪ್ಲೆಸೆಂಟಾಗಿ ಸ್ಟ್ರೆಸ್ ಫ್ರೀ ಆಗಿ ಬೇರೆ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊಳ್ಬೋದು. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತೀವಲ್ವ, ಚೇಂಜ್ ಮಾಡುವಾಗಲೇ ನಾನು ಸಿಂಪಲ್ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ನಾನು ಈಗಾಗಲೇ ಸುಮಾರಷ್ಟು ಶೇರ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಹಿಂದಿನ ದಿನ ಡಿನ್ನರ್ಗೆ ಹೊರಗಡೆ ಹೋಗಿದ್ವಿ, ಆವಾಗ ಈ ಡ್ರೆಸ್ನ ವೇರ್ ಮಾಡಿದ್ದೆ. ಸೊ ಬಂದಮೇಲೆ ಜಸ್ಟ್ ಹೇರ್ ಡ್ರೈ ಆಗಲಿ ಅನ್ನೋದ್ರಿಂದ ಈ ಒಂದು ಚೇರ್ ಮೇಲೆ ಹಾಕಿದ್ದೆ. ಈಗ ಇದನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ರೀಸೆಂಟಾಗಿ ಇನ್ಸ್ಟಾದಲ್ಲಿ ತುಂಬ ಟ್ರೆಂಡ್ ಆಯ್ತಲ್ಲ, ಕೆಲವೊಂದು ಸೆಲೆಬ್ರಿಟೀಸ್ ಕೂಡ ಬಂದು ಓಪನ್ ಮಾಡಿದ್ರು. ಅಂದರೆ ಯಲಹಂಕದಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿತ್ತು. ನಿಮ್ಗೆ ಯಾರಿಗಾದ್ರೂ ಅದು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸ್ಟಡಿ ಟೇಬಲ್ಲು ಅದ್ರ ಮೇಲೆ ಇಟ್ಟಿರುವಂಥ ಪ್ಲಾಂಟ್ಸ್ ಎಲ್ಲ ಒಂದ್ಸತಿ ವೈಪ್ ಮಾಡಿದ್ದಾದಮೇಲೆ ಬ್ರೆಡ್ ಸ್ಪ್ರೆಡ್ನ ಹಾಕ್ತಾ ಇದ್ದೀನಿ. ಮೊದಲು ನಾನು ಪ್ರೊಟೆಕ್ಟರ್ನ ಹಾಕಿ ಆಮೇಲೆ ಬ್ರೆಡ್ ಸ್ಪ್ರೆಡ್ನ ಹಾಕ್ತೀನಿ. ಯೂಶ್ವಲಿ ಪ್ರೊಟೆಕ್ಟರ್ನ ಪ್ರತಿ ಸರಿನೂ ವಾಶ್ಗೆ ಹಾಕಲ್ಲ, ಬೆಡ್ ಸ್ಪ್ರೆಡ್ನ ಮಾತ್ರನೇ ವೀಕ್ಲಿ 2 ಟೈಮ್ಸ್ ವಾಶ್ಗೆ ಹಾಕ್ತಿರ್ತೀನಿ. ಬೆಡ್ ಪ್ರೊಟೆಕ್ಟರ್ನ ಮಾತ್ರ 15 ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಮಾತ್ರನೇ ವಾಶ್ಗೆ ಹಾಕ್ತೀನಿ. ನಿಮಗೆ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಅಂದರೆ ಆದಷ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಕರ್ಟನ್ಸ್ ಮತ್ತು ನೀವು ಬೆಡ್ ಸ್ಪ್ರೆಡ್ ಅಥವಾ ಬೆಡ್ಶೀಟ್ ಏನು ಹಾಕ್ತೀರಾ ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಆದಷ್ಟು ಸ್ವಲ್ಪ ಲೈಟ್ ಕಲರ್ ಇರುವಂಥ ಬೆಡ್ಶೀಟ್ಸ್ನ ಹಾಕೋದಾದರೆ ನೋಡೋಕ್ಕೆ ರೂಮ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಥರ ಕಾಣಿಸುತ್ತೆ. ಇನ್ನು ನಿಮ್ಮಲ್ಲಿ ತುಂಬ ಜನ ಕೇಳ್ತಿರ್ತೀರಾ ಬ್ಲಾಂಕೆಟ್ಸ್ ಇರ್ಬೋದು, ಬೆಡ್ ಸ್ಪ್ರೆಡ್ಸ್ ಎಲ್ಲ ಎಲ್ಲಿ ತೊಗೊಳ್ತೀರಾ, ಕಂಫರ್ಟರ್ಸ್ ಎಲ್ಲನೂ ಅಂತ. ಐಕ್ಯಾ ವಿಡಿಯೋ ನೋಡಿದರೆ ನಿಮಗೆ ಕೆಲವೊಂದು ಐಡಿಯಾಸ್ ಬಂದಿರುತ್ತೆ. ಇನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೆಲವೊಂದು ಲಿಂಕ್ಸ್ನ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇನ್ನು ಇದೆಲ್ಲ ಆಗಸ್ಟಲ್ಲಿ ಆಗಲೇ ವಾಶ್ಗೆ ಹಾಕಿರುವಂಥ ಬೆಡ್ ಸ್ಪ್ರೆಡ್ಸ್ ಎಲ್ಲ ಕೂಡ ವಾಶ್ ಆಗಿತ್ತು, ಅದನ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಯೂಶುವಲಿ ಬ್ಲಾಂಕೆಟ್ಸು ಕಂಫರ್ಟರ್ಸ್ ಆದರೆ ನಾನು ಬೆಳಗ್ಗೆನೇ ವಾಶ್ಗೆ ಹಾಕ್ಬಿಡ್ತೀನಿ. ಮಧ್ಯಾಹ್ನದ ಮೇಲೆ ಒಣಗಾಕಿದ್ರೂ ಕೂಡ ಅದು ಬೇಗ ಒಣಗಲ್ಲ. ಅದೇ ಈ ಥರ ಬೆಡ್ ಸ್ಪ್ರೆಡ್ಸ್ ಆದರೆ ತೆಳ್ಳಗಿರೋ ಕಾರಣ ಸಂಜೆ ಅಷ್ಟರಲ್ಲಿ ಇದು ಒಣಗಿಬಿಡುತ್ತೆ. ಬಿಸಿಲಿಲ್ಲ ಅಂದರೂ ಗಾಳಿಗೆ ಒಣಗಿಬಿಡುತ್ತೆ. ಇನ್ನು ವೀಕೆಂಡ್ಸಲ್ಲಿ ನಾನು ಯೂಶ್ವಲಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಮಾಡ್ಕೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೈಲ್ಡ್ ಆಗಿರುವಂಥ ವೀಡಿಯೋಸ್ನ ಕೂಡ ಶೇರ್ ಮಾಡಿದ್ದೀನಿ. ತುಂಬ ಜನ ಹೊಸಬ್ರು ಕೇಳ್ತಾ ಇರ್ತೀರಾ, ಸೊ ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲನೂ ಜಾಸ್ತಿ ಇರಲಿಲ್ವಲ್ಲ, ಸೊ ಅದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ಕಿನ್ ಕೇರ್ ಎಲ್ಲ ಮಾಡಿದಾದ್ಮೇಲೆ ಈಗ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೇರ್ ಕೇರ್ಗೆ ಸಂಬಂಧಪಟ್ಟಂಗೂ ಕೂಡ ಕೆಲವೊಂದು ವಿಡಿಯೋಸ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.